ಪಹಲ್ಗಾಮ್ ದಾಳಿ ಏನಾಗಿತ್ತು ಈ ಪ್ರಕರಣದಲ್ಲಿ ಯಾಕೆ ಇನ್ನೂ ಆ ಭಯೋತ್ಪಾದಕರು ಸಿಕ್ಕಿಲ್ಲ, ಯಾಕೆ ಆ ಉಗ್ರರನ್ನ ಹೊಡೆದಿಲ್ಲ ಅಂತ ಇದ್ವಿ. ಅವ್ರನ್ನ ಹುಡುಕಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಫೈನಲಿ ಆ ಉಗ್ರರನ್ನ ಹತ್ಯೆ ಮಾಡಲಾಗಿದೆ. 3 ಉಗ್ರರನ್ನ ಈಗ ಸೇನಾಪಡೆ ಹೊಡೆದಾಕಿದೆ. ಆಪರೇಷನ್ ಮಹಾದೇವ್ ಹೆಸರಿನಲ್ಲಿ ಈ ಕಾರ್ಯಾಚರಣೆ ನಡೆದಿರೋದು. ಉಗ್ರರ ಬೇಟೆಯನ್ನ ಈಗ ಭಾರತೀಯ ಸೇನೆ ಆಡಿದೆ. ನಿರಂತರವಾಗಿ ಬೆನ್ನತ್ತಿದ್ರು, ಎಲ್ಲಿ ಹೋಗಿದ್ದಾರೆ ಏನು ಅಂತ ಹೇಳಿ. ಆ 3 ಉಗ್ರರನ್ನ ಈಗ ಹೊಡೆದಾಕಿರುವಂಥದ್ದು ಬರ್ತಾ ಇದೆ ಸುದ್ದಿ. ಆಪರೇಷನ್ ಮಹಾದೇವ್ ಅನ್ನುವಂತಹ ಹೆಸರಿನಲ್ಲಿ ಈ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಅವ್ರನ್ನೆಲ್ಲರನ್ನೂ ಕೂಡ ಮಟ್ಟ ಹಾಕುವಂತ ಕೆಲಸ ಆಗಿದೆ. ಈಗ 3 ಉಗ್ರರನ್ನ ಹೊಡೆದಾಕಿದೆ ಭಾರತೀಯ ಸೇನಾಪಡೆ. ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾದಂತಹ ಉಗ್ರರ ಹತ್ಯೆಯನ್ನ ಮಾಡಲಾಗಿದೆ. ಅದರದ ಕ್ಲಿಯರ್ ಆಗಿರುವಂತಹ ಮಾಹಿತಿಗಳೀಗ ಬರ್ತಾ ಇದೆ. ಇಲ್ಲಿಯವರೆಗೂ ಕೂಡ ನಾಪತ್ತೆಯಾಗಿದ್ದರು. ಈ ದೃಶ್ಯ ಕಣ್ಣಿಗೆ ಇನ್ನೂ ಕೂಡ ರಾಚತ್ತೆ ಹಾಗೆ. ಸೊ ಅವ್ರನ್ನ ಯಾವಾಗ ಹೊಡೆದಾಕ್ತಾರೆ, ಅವ್ರನ್ನ ಯಾವಾಗ ಮಟ್ಟ ಹಾಕ್ತಾರೆ ಅನ್ನುವಂಥದ್ದು ಕಾಯ್ತಾ ಇದ್ವಿ. ಪಾಕಿಸ್ತಾನಕ್ಕೆ ಒಂದು ಬುದ್ಧಿ ಕಲಿಸುವಂಥದ್ರಲ್ಲಿ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ವಿ ನಾವು, ಅದರಲ್ಲಿ ಯಶಸ್ವಿ ಕೂಡ ಆಗಿದ್ವಿ. ಅದೇ ರೀತಿಯಾಗಿ ಉಗ್ರನ ಹೊಡೆದಾಕಬೇಕಿತ್ತು ಅನ್ನುವಂಥ ಮಾತುಗಳಿತ್ತು. ಹುಡುಕ್ತಾ ಇದ್ದಾರೆ, ಸ್ವಲ್ಪ ಸಮಯ ಕೊಡಿ ಹೊಡಿತೀವಿ ನಾವು ಅಂತ ಹೇಳಿದರು. ಅದೇ ರೀತಿಯಾಗಿ ಇವರನ್ನು ಕೂಡ ಹೊಡೆದಾಕಲಾಗಿದೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದೆಹಲಿ ಪ್ರತಿನಿಧಿ. ಶಬೀರ್, ಈಗ ಫೈನಲಿ ಇವರು ಯಾವಾಗ ಸಿಗ್ತಾರೆ, ಇವರು ಯಾವಾಗ ಹೊಡೆದಾಕ್ತಾರೆ ಅನ್ನುವಂಥದ್ದನ್ನು ಕಾಯ್ತಾ ಇದ್ವಿ. ಇಡೀ ದೇಶದ ಜನತೆಗೆ ಇವತ್ತು ಒಂದೊಳ್ಳೆಯ ಸುದ್ದಿಯನ್ನು ನೀಡಿದ್ದಾರೆ. ಪಹಲ್ಗಾಮ್ ದಾಳಿಯನ್ನು ಮಾಡಿದಂಥ ಉಗ್ರರನ್ನ ಮಟ್ಟ ಹಾಕೋದ್ರಲ್ಲಿ ಯಶಸ್ವಿ ಆಗಿದ್ದೀವಿ ಅಂತ. ಹೌದು ಅರುಣ್, ಇವತ್ತು ಕಾಶ್ಮೀರದ ಅದರಲ್ಲೂ ಮುಖ್ಯವಾಗಿ ಶ್ರೀನಗರದ ಬಳಿ ಇರುವಂಥ ಲಿಡ್ವಾಸ್ ಅರಣ್ಯ ಪ್ರದೇಶದಲ್ಲಿ 3 ಭಯೋತ್ಪಾದಕರನ್ನ ಭದ್ರತಾ ಪಡೆಗಳು ಎನ್ಕೌಂಟರ್ ಮಾಡಿರುವಂಥದ್ದು. ಭಾರತೀಯ ಸೇನೆ ಮತ್ತು CRPF ಮತ್ತು ಜಮ್ಮು ಕಾಶ್ಮೀರದ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸುವ ಮೂಲಕ ಈ ಒಂದು ಎನ್ಕೌಂಟರ್ಗಳನ್ನು ನಡೆಸಿರುವಂಥದ್ದು. ಈಗ ಎನ್ಕೌಂಟರ್ ಆಗಿರುವಂತಹ 3 ಭಯೋತ್ಪಾದಕರು ವಿದೇಶಿ ಭಯೋತ್ಪಾದಕರು ಅನ್ನುವಂಥದ್ದು ಖಚಿತ ಆಗಿರುವಂಥದ್ದು ಮತ್ತು ಅವರ ಗುರುತುವನ್ನು ಕೂಡ ಈಗ ಪತ್ತೆ ಹಚ್ಚುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಈಗ ಸೇನಾ ಮೂಲಗಳ ಮಾಹಿತಿಗಳ ಪ್ರಕಾರ, ಪ್ರಾಥಮಿಕ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ, ಪಹಲ್ಗಾಮ್ ದಾಳಿ ಏನಾಗಿತ್ತು, ಈ ದಾಳಿಯಲ್ಲಿ ಭಾಗಿಯಾಗಿದ್ದಂತಹ 3 ಉಗ್ರರು ಅನ್ನುವಂಥದ್ದು ಮೇಲ್ನೋಟಕ್ಕೆ ಪತ್ತೆ ಹಚ್ಚಲಾಗಿರುವಂಥದ್ದು. ಆದರೆ ಇನ್ನೂ ಕೂಡ ಇದನ್ನ ಅಫಿಷಿಯಲಿ ಕ್ಲಿಯರ್ ಮಾಡಿಲ್ಲ. ಅಂದ್ರೆ ಅಫಿಷಿಯಲಿ ಸ್ಪಷ್ಟವಾಗಿ ಅಧಿಕೃತವಾಗಿ ಹೇಳಬೇಕಾಗುತ್ತೆ. ಆದರೆ ಅಧಿಕೃತವಾದಂತಹ ಮೂಲಗಳಿಂದ ಇನ್ನೂ ಕೂಡ ಆ ಮಾಹಿತಿಗಳು ಬಂದಿಲ್ಲ. ಅಂದ್ರೆ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾದಂತಹ ಈ 3 ಉಗ್ರರೇ ಈಗ ಎನ್ಕೌಂಟರ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳು ಸಿಕ್ಕಿಲ್ಲ. ಆದರೆ ಸೇನಾ ಮೂಲಗಳು ಹೇಳ್ತಾ ಇರುವಂಥದ್ದು ಆ ಸಾಧ್ಯತೆ ಹೆಚ್ಚಿದೆ ಮತ್ತೆ ವಿದೇಶಿ ಭಯೋತ್ಪಾದಕರು ಅನ್ನುವಂಥದ್ದು ಖಚಿತವಾಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದಾವೆ. ಸದ್ಯಕ್ಕೆ ಮೃತ ಭಯೋತ್ಪಾದಕರೇನಿದ್ದಾರೆ ಅವರ ಗುರುತುಗಳನ್ನು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಅದಾದ ಬಳಿಕ ಪಹಲ್ಗಾಮ್ನ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಏನು ಭಾಗಿಯಾಗಿದ್ರು ಆ ಆರೋಪಿಗಳ ಜೊತೆಗೆ ಕೂಡ ಅದನ್ನ ಟ್ಯಾಲಿ ಮಾಡುವಂತ ಪ್ರಯತ್ನಗಳನ್ನ ಕೂಡ ಮಾಡಲಾಗುತ್ತೆ. ಅಲ್ಲಿ ಡೀಟೇಲ್ಸ್ ಹೊಂದಿಕೆಯಾದಂತ ಸಂದರ್ಭದಲ್ಲಿ ಅದಾದ ಬಳಿಕ ಸೇನೆಯಿಂದ ಅಧಿಕೃತವಾದಂತ ಪ್ರಕಟಣೆ ಬರುವಂತ ಸಾಧ್ಯತೆಗಳು ಕೂಡ ಇದಾವೆ. ಆದರೆ ಈಗಿರುವಂತ ಮಾಹಿತಿಗಳ ಪ್ರಕಾರ ಬಹುತೇಕ ಈ ಒಂದು ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾದಂತ ಉಗ್ರರೇನಿದ್ದಾರೆ ಅವರೇ ಈ 3 ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಅಧಿಕೃತವಾಗಿ ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ ಇವರೇ ಅವರು ಅಂತ ಹೇಳಿ. ಸದ್ಯಕ್ಕೆ ಈಗ 3ರನ್ನ ಹೊಡೆದಾಕಲಾಗಿದೆ. ಬಟ್ ಪ್ರಾಥಮಿಕವಾಗಿ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಪಹಲ್ಗಾಮ್ ಉಗ್ರರು ಇವರೇ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಸಂಸತ್ ಅಧಿವೇಶನದಲ್ಲಿ ಆಪರೇಷನ್ ಸಿಂಧೂರ ಬಗ್ಗೆ ಚರ್ಚೆ ಆಗ್ತಾ ಇದೆ.